ವಿಶ್ವ ಕಿಡ್ನಿ ದಿನದ ಅಂಗವಾಗಿ ಬೆಂಗಳೂರಿನ ಭಾರತೀಯ ವೈದ್ಯಕೀಯ ಸಂಘದಲ್ಲಿ ಕಿಡ್ನಿ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು. ಜಾಗೃತಿಗಾಗಿ ಜಾಥಾ ನಡೆಸಲಾಯಿತು. ಈ ವೇಳೆ ವೈದ್ಯರು, ಶುಶ್ರೂಷಕರು, ಸ್ವಯಂ ಸೇವಾ ಸಂಸ್ಥೆಯ ಪ್ರತಿನಿಧಿಗಳು ಭಾಗಿಯಾಗಿ ಘೋಷಣೆಗಳನ್ನು ಕೂಗಿ ಜಾಗೃತಿ ಫಲಕಗಳನ್ನು ಪ್ರದರ್ಶಿಸಿದರು. ಬಳಿಕ ನಡೆದ ಕಾರ್ಯಕ್ರಮಕ್ಕೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರೋಲಾಜಿಸ್ಟ್ ಸಂಸ್ಥಾಪಕ ಅಧ್ಯಕ್ಷ ಡಾ ಜಿಕೆ ವೆಂಕಟೇಶ್ ಚಾಲನೆ ನೀಡಿದರು. ಈ ವೇಳೆ ಐಎಂಎ ಅಧ್ಯಕ್ಷ ಡಾ ಟಿಎ ವೀರಭದ್ರಯ್ಯ, ಕಾರ್ಯದರ್ಶಿ ಡಾ ಸೂರಿರಾಜು, ಹಿರಿಯ ನರರೋಗ ತಜ್ಞ ಡಾ ವೀರಭದ್ರ ಗುಪ್ತಾ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಜಿಕೆ ವೆಂಕಟೇಶ್, ರೋಗ ಪೂರ್ವದಲ್ಲಿ ಕಾಣಿಸಿಕೊಳ್ಳುವ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆ ಪಡೆದರೆ ಕಿಡ್ನಿ ವೈಫಲ್ಯವನ್ನು ತಡೆಯಬಹುದು. ಶಿಸ್ತು ಮತ್ತು ನಿಯಮಿತ ಆಹಾರ ಸೇವನೆ ಕ್ರಮಗಳು ರೋಗ ತಡೆಗೆ ಸೂಕ್ತ ಪರಿಹಾರಗಳಾಗಿವೆ ಎಂದು ತಿಳಿಸಿದರು. ಡಾ ವೀರಭದ್ರ ಗುಪ್ತಾ, ಉತ್ತಮ ವ್ಯಾಯಾಮ, ನಿದ್ದೆ ಅಗತ್ಯವಾಗಿದೆ. ಮಧುಮೇಹ ಹಾಗೂ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಿರುವುದರಿಂದ ಕಿಡ್ನಿ ವೈಫಲ್ಯವನ್ನು ತಡೆಯಬಹುದು ಎಂದು ತಿಳಿಸಿದರು. ಬಳಿಕ ದೂರದರ್ಶನದೊಂದಿಗೆ ಚಿಕಿತ್ಸೆ ಪಡೆದು ಕಿಡ್ನಿ ಸಮಸ್ಯೆಯಿಂದ ಗುಣಮುಖರಾದ ಪ್ರಕಾಶ್ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಉದಾಹರಣೆಗೆ ಜಾಯಿಂಟ್ ಪೇನ್ಸ್, ನ್ಯೂರೋ ಪ್ರಾಬ್ಲಮ್, ಆಮೇಲೆ ಬ್ರೀದಿಂಗ್ ಪ್ರಾಬ್ಲಮ್, ಈ ತರ ಆಯ್ತು. ಒಂದೆರಡು ಬಾರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕಾಯ್ತು. ಒಂದು ಬಾರಿ ನಾನು ವೆಂಟಿಲೇಟರ್ಗೂ ಅಳವಡಿಸಬೇಕಾಯ್ತು ನನ್ನನ್ನ. ಡಾ ಟಿಎ ವೀರಭದ್ರಯ್ಯ, 10 ಮಂದಿ ಮಧುಮೇಹ ಸಮಸ್ಯೆ ಹೊಂದಿರುವ ಒಬ್ಬರಲ್ಲಿ ಕಿಡ್ನಿ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ರಾಜ್ಯದಲ್ಲಿ 15,000 ಮಂದಿ ಕಿಡ್ನಿ ಕಸಿಗಾಗಿ ನೋಂದಾವಣಿ ಮಾಡಿಕೊಂಡಿದ್ದಾರೆ. ಕಿಡ್ನಿ ದೊರೆಯುತ್ತಿರುವ ಪ್ರಮಾಣ 3,000ದಷ್ಟು ಮಾತ್ರವಿದೆ. ಈ ಹಿನ್ನೆಲೆಯಲ್ಲಿ ಕಿಡ್ನಿ ದಾನದ ಬಗ್ಗೆ ಜಾಗೃತಿ ಅಗತ್ಯವಿದೆ ಎಂದು ಹೇಳಿದರು. ರೋಗಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅದಕ್ಕಾಗಿ ಅದನ್ನ ಯಾವ ರೀತಿಯಲ್ಲಿ ನಾವು ಪ್ರಿವೆಂಟ್ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಈ ದಿನ ಈ ವರ್ಲ್ಡ್ ಕಿಡ್ನಿ ಡೇ ಅವೇರ್ನೆಸ್ ಅನ್ನ ಮಾಡ್ತಾ ಇದ್ದೇವೆ. ಜಾಥಾ ಮಾಡೋ ಮೂಲಕ ಮತ್ತೆ ಕೆಲವು ಎಕ್ಸ್ಪರ್ಟ್ಸ್ಗಳಿಂದ ಪಾಠ ಮಾಡಿಸೋ ಮೂಲಕ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ನೀಡೋ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಡಾ ಸೂರಿರಾಜು, ಜಾಗೃತಿ ಮೂಡಿಸುವುದು ಜೀವ ಉಳಿಸುವುದಕ್ಕೆ ಸಮನಾದ ಕಾರ್ಯ. ಕಿಡ್ನಿ ಸಮಸ್ಯೆ ಗುಣಪಡಿಸಲಾಗದ ಸಮಸ್ಯೆಯಲ್ಲ. ಹೀಗಾಗಿ ಮುಂಜಾಗ್ರತೆ ವಹಿಸುವುದು ಅಗತ್ಯವಿದೆ ಎಂದು ಹೇಳಿದರು. ಕಿಡ್ನಿ ಡಿಸೀಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫ್ಯಾಮಿಲಿ ಡಿಸೀಸ್ ಅಂತ. ಯಾಕೆ ಹಂಗೆ ಹೇಳ್ತೀವಿ ಅಂದರೆ, ಎಕನಾಮಿಕಲಿ ಎಂಟೈರ್ ಫ್ಯಾಮಿಲಿನೇ ಒಂಥರ ಡ್ರೈನ್ ಮಾಡಿಬಿಡುತ್ತೆ. ಹಾಗಾಗಿ ಕಿಡ್ನಿ ಪ್ರಾಬ್ಲಮ್ಸ್ನ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಫಾರ್ ದ ಫ್ಯಾಮಿಲಿ, ಫಾರ್ ದ ಎಂಟೈರ್ ನೇಷನ್.